ಇದು ನಿನ್ನ ವೃತ್ತಿಗಲ್ಲಕ್ಕ, ಇದು ತಂಗಿ, ಇದು ನಿನ್ನ ಬುದ್ಧಿಗೆ. ಸರ್ ಸಾವಿರಾರು ಜನ ನೀವು ಭಾವ ಅಂತೀನಿ, ಸಾವಿರಾರು ಜನ ವಿದ್ಯೆ ಕಲಿಸಿರಿ, ಮಿಲಿಟ್ರಿ ಆಗ್ತಾರೆ, ರಾಜಕೀಯ ಆಡ್ತಾರೆ, ಏನೋ ಸಾಧನೆ ಮಾಡಿರ್ತಾರೆ, ಡಾಕ್ಟರ್ ಆಡ್ತಾರೆ. ಸರ್ ನಿಮಗೆ ನಮ್ಮ ಕಲಿಸಿದ್ದೀನಿ ಸರ್, ಎಲ್ಲ ಸರ್ ನಾನು ಬಾ 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 ಮನೆಯರಾ ಇವು ಬಂದರೆ ಅಕ್ಕ ಹೇಳಕ್ಕೊಂದ್ಸರಿ. ನಿನ್ನೆ ಬಿಟ್ಟು ಮೊನ್ನೆ ನಾನು ಈ ತಾಯಿದು ಕ್ಷೇತ್ರದ ಮಹಿಮೆ ಕೇಳಿದೆ. ಅವ್ರು ಕೇಳ್ಬಿಟ್ಟು ತೋರ್ಸ್ರಿ ಅಂದೆ. ನನ್ನ ಹತ್ರ ಫೋಟೋ ಇಲ್ಲ, ಯೂಟ್ಯೂಬಲ್ಲಿ ನೀವು ಹೊಡಿರಿ ಬರುತ್ತೆ ಅಂದೆ. ಅಂದ್ರೆ ಅವರು ಹೊಡೆದು ಒಂದು ಸ್ವಲ್ಪ ಹೊತ್ತಿಗೆ ನಾನು ಟೈಲರಿಂಗ್ ವ್ಯಾಪಾರ ಮಾಡ್ತೀನಿ. ಅವತ್ತಿನ ದಿನ ತುಂಬಾ ಜನ ಬಂದ್ರು. ಅಪ್ಪ ಏನಪ್ಪ 5 ನಿಮಿಷಕ್ಕೆ ಇಷ್ಟು ಜನ ಬಂದ್ಬಿಟ್ರಲ್ಲ ಅಂತ ಅನ್ಕೊಂಡು, ಈ ತಾಯಿ ಪವರ್ ತುಂಬಾ ಇದ್ದಂಗಿದೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಒಂದ್ಸರಿ ಹೋಗ್ಬೇಕು, ಇಲ್ಲೇ ಹತ್ರ ಇದೆ, ಎಲ್ಲ ದೂರ ಎಲ್ಲ ಹೋಗ್ತೀವಿ ನಾವು, ಇಲ್ಲೇ ಹತ್ರ ಇದಲ್ಲಿ ಯಾಕೆ ಹೋಗ್ಬಾರ್ದು ಅಂತ ಅನ್ಕೊಂಡು ಬರೋಣ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದೆ. ದೇವ್ರ ಮುಂದೆ ಹೇಳ್ಕೊಂಡೆ ಅಷ್ಟೇ. ಆದ್ರೆ ಇವತ್ತು ನಿನ್ನೆ ನನ್ನ ಮಗ ಊರಿಂದ ಬಂದ ಹಾಸ್ಟೆಲಿಂದ, ಎಲ್ರಿಗೂ ರಜಾ ಇದೆ, ಹೋಗ್ಬರೋಣ ಕಣ್ರಿ ಅಂತ ನಮ್ಮ ಮನೆಯವ್ರಿಗೆ ಒಂದ್ ಮಾತು ಹೇಳ್ದೆ. ಆದ್ರೆ ನಡಿ ಹೋಗೋಣ ಅಂತ ಒಂದೇ ಮಾತಿಗೆ ಬಂದ್ವಿ. ಅದೇ ನನ್ಗೆ ಇಲ್ಲಿ ತಾಯಿ ಇಲ್ಲಿ ಕಡೂರು ಬಿರೂರಿಂದ ಬರೋವರೆಗೂ ಇಲ್ಲಿ ಈ ಜಾಗದಲ್ಲಿ ನೆಲದ ಮೇಲೆ ಕಾಲಿರೋವರೆಗೂ ಸಮಾಧಾನ ಆಗ್ತಾ ಇಲ್ಲ. ಯಾವಾಗ ನೋಡ್ತೀನೋ ತಾಯಿನ ಅಷ್ಟು ಕುತೂಹಲ ಆಯ್ತು. ನಮ್ಮ ಮನೆಯವ್ರು ಅಂದ್ರೆ ಇಬ್ರು ಅಂದ್ರೆ ಬೈದ್ರು ನಂಗೆ, ಎಷ್ಟು ಅವಸರ ಮಾಡ್ತೀಯಲ್ಲ ನೀನ್ ದೇವಸ್ಥಾನಕ್ಕೆ ಬಂದಿದೀಯಾ, ಸಮಾಧಾನದಿಂದ ಇರು ಸ್ವಲ್ಪ ಅಂತ. ಆದ್ರೆ ನಂಗೆ ಅನಿಸ್ತು ತಾಯಿನೇ ನನ್ನ ಇವತ್ತು ಕರೆಸ್ಕೊಂಡಿದ್ದಾಳೆ, ನನ್ನ ಭಕ್ತಿನ ಮೆಚ್ಚಿ ಅಮ್ಮ ನನ್ನ ಕರೆಸ್ಕೊಂಡಿದ್ದಾಳೆ, ನನ್ನ ತೋರಿಸ್ಬೇಕು ಅನ್ನೋದ ನಂಗೆ ನಂಬಿಕೆ ಬಂದ್ರಿ ಸಮಯ. ಅಣ್ಣ